ಅದೇ ಸರ್ ನಿಧಿ ಸಿಕ್ಕೈತೆ ಏನೋ ಅವಾಗ ಹಿಂದ್ಗಡೆ ಯಾರೋ ಪಾಂಡವರು ವಾಸ ಮಾಡ್ತಿದ್ರ ಅಂತ ಏನೋ ನಿಧಿಗಳು ಇಕ್ಕಿರ್ತಾರೆ ಅಂತ ಹೇಳ್ಬಿಟ್ಟು ನಿಧಿ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಒಗಿತಾ ಇರ್ತಾರೆ. ಎಷ್ಟೊಂದು ಆಗಲ್ಲ, ಯಾವ್ದು ಖಾಲಿನೇ ಬಿಟ್ಟಿಲ್ಲ, ಎಲ್ಲ ರಾತ್ರಿ ಹೊತ್ತು ಬರ್ತಾರೆ. ಒಂದ್ 7 ಜನ ಗುಂಪು ಕಟ್ಕೊಂಡು ಬಂದ್ಬಿಟ್ಟು ಅಗದ್ಬಿಟ್ಟು ಟೊಪಿಕಲ್ಲಿ ಇರಬಹುದು ಅಂತ ಅಗದ್ ಬಿಟ್ಟಿದ್ದಾರೆ. ಬಟ್ ಇಲ್ಲೇನು ಸಮಾಧಿ ಅಲ್ಲ, ಇದು ನೋಡಿ ಅಗ್ದಿರೋಂಥದ್ದು ನೋಡಿ, ಬಂಡೆ ಹುಟ್ಟು ಬಂಡೆ ಅದು, ಅದ್ರ ಕೆಳಗಡೆ ಅಗ್ದಿದ್ದಾರೆ. ಆದ್ರೆ ಇದು ಯಾವುದೇ ಸಮಾಧಿ ಅಲ್ಲ, ಒಟ್ಟಾರೆ ಅವ್ರ ನಿಧಿಗೋಸ್ಕರ ಅಗ್ದಿರೋದು ಗೊತ್ತಾಗ್ತಿದೆ ನೋಡಿ. ರೀಸೆಂಟ್ ಆಗಿ ಅಗ್ದಿರೋಂಥದ್ದು ಇದೆಲ್ಲ. ಒಂದು ಅಗ್ದಿರೋಂಥ ಸಮಾಧಿನ ತೋರಿಸ್ತೀನಿ ನೋಡಿ. ಇದು ಇತ್ತೀಚೆಗೆ ಅಗ್ದಿರೋಂಥದ್ದು, ವಾರ 10 ದಿವಸದಿಂದ ಅಗ್ದಿರಬಹುದಾದಂಥ ಒಂದು ಸಮಾಧಿ. ಚೂರಿನ ಕಂಠ, ಚಿಕ್ಕ ಮಡಿಕೆ ಇದು. ಇದು ಯಾವುದೋ ಗುಡಾಣ ತರ ಇದೆ, ದೊಡ್ಡ ಮಡಿಕೆ ಇದು. ಇನ್ನೊಂದು ಪೀಸು ಇಲ್ಲಿದೆ. ಇದು ಒಂದು ಶಿಲಾಯುಗ ಸಂಸ್ಕೃತಿಯ ಒಂದು ನೆಲೆ ಆಗಿತ್ತು. ಸಮಾಧಿ ನೆಲೆನೂ ಹೌದು, ವಸತಿ ನೆಲೆನೂ ಹೌದು. ಒಂದು ನಿಲುವುಗಲ್ಲು ಸಮಾಧಿ, ಇನ್ನೊಂದು ಶಿಲಾವೃತ ಸಮಾಧಿ, ಇನ್ನೊಂದು ಕಲ್ಲುಗುಪ್ಪೆ ರಾಶಿ ಸಮಾಧಿ. ಏಕೈಕ ನಿಲುವುಗಲ್ಲು ಸಮಾಧಿ ಇಲ್ಲಿ ಉಳ್ಕೊಂಡಿರೋ 100 ಸಮಾಧಿಗಳಿದಾವೆ. ಎಲ್ಲಾ ಸಮಾಧಿಗಳನ್ನು ನಿಧಿಗಳ್ರು ಅಗದು ಹಾಳು ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ಒಂದು ಕೂಡ ಉಳಿಸೋದ್ ಬಿಟ್ಟಿಲ್ಲ ಅವ್ರು, ಒಂದು ಕೂಡ ಬಿಟ್ಟಿಲ್ಲ. ರಾತ್ರಿ ಬಂದು ಎಲ್ಲ ಸಮಾಧಿಗಳನ್ನು ಅಗದು ಹಾಳು ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ನೋಡಿ, ನಿಧಿಗಳ್ರ ಹಾವಳಿಗೆ ತುತ್ತಾಗಿರೋಂಥ ಇನ್ನೊಂದು ಸಮಾಧಿ ಇದು. ನೋಡಿ ಎಷ್ಟು ಆಳಕ್ಕೆ ಅಗದಿದ್ದಾರೆ ಒಳಗಡಿಕೆ. ನಿಮ್ಗೆ ಅಲ್ಲ ಅಗದಿರೋವಾಗ ಆಗಿನ ಮಡಿಕೆಗಳು ಕುಡಿಕೆಗಳನ್ನೆಲ್ಲ ಒಡೆದಾಕಿರೋಂಥ ಮಡಿಕೆ ಚೂರುಗಳು ಎಲ್ಲ ಕಾಣಿಸ್ತಿದೆ, ಪಳಿಯುಳಿಕೆಗಳೆಲ್ಲ. ನಿಧಿಗಳ್ರು ಬಹುಶಃ ಕಟಿಂಗ್ ಮಿಷಿನ್ ತಂದೆ ಮಾಡಿದ್ದಾರೆ. ಇದು ಸೀಳ್ಸಿರೋದಲ್ಲ ಇದು. ನೋಡಿ ಏನು ಯಾವ ತರ ಕಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾವ ಸಮಾಧಿನೂ ಅವರು ಮೂಲ ಸ್ಥಿತಿ ಒಳಗೆ ಉಳಿಸಿಲ್ಲ, ಎಲ್ಲಾನು ಅಗದು ಬಿಸಾಡಿರುವಂತದ್ದನ್ನೇ ನಾವು ನೋಡ್ತೀವಿ. ಹಳೆಯ ಕಲ್ಲು, ಆಗಿನ ಕಾಲದ ಕಲ್ಲು ನೋಡಿ. ಇದು ಹಳೆ ಅವಾಗಿಂದ ಶಿಲಾಯುಗ ಕಾಲದ್ದೇ ಕಲ್ಲು ಅನ್ಸುತ್ತೆ ನೋಡಿ. ಎಷ್ಟು ಸೌದಿದೆ ಅದು, ಯಾವ ರೀತಿಯಾಗಿ ಅದು ರೇಖೆಗಳೆಲ್ಲ ಬಿದ್ದಿದೆ, ಸೌದಿರೋಂಥದ್ದನ್ನ ನೋಡ್ಬೋದು ನೀವು. ಅದ್ಮೇಲೆ ಮಾರ್ಕ್ ಆಗಿರೋಂಥದ್ದು ಅದೆಲ್ಲ ಮೇಲೆ ಗೀರನ್ನ ನೋಡ್ತಾ ಇದೀವಿ ನೋಡಿ. ಇದು ಗ್ರಾಫಿಟಿ ಮಾರ್ಕ್ ಅಂತ ಕೂಗ್ತೀವಿ ನಾವು ಇದನ್ನ. ಇದು ಮಡಿಕೆ ಮೇಲೆ ವಿನ್ಯಾಸಕ್ಕೋಸ್ಕರ 2 ಸರಳ ರೇಖೆಗಳು, 3 ಸರಳ ರೇಖೆಗಳನ್ನ ಎಳ್ಕೊಂಡಿರುವಂಥದ್ದನ್ನ. ಈ ಸೂಲ್ಕುಂಟೆ ನೆಲೆ ಒಳಗಡೆ ಒಟ್ಟು 150ಕ್ಕೂ ಹೆಚ್ಚು ಸಮಾಧಿಗಳಿದಾವೆ. ಅದು ಅಗದಿರೋ ಸಮಾಧಿ ಹಿಂದ್ಗಡೆ ನೋಡಿ, ನನ್ನ ಹಿಂದ್ಗಡೆ ಇರುವಂತದ್ದೇ ಉಜ್ನಿ ಬೆಟ್ಟ ನೋಡಿ. ಎಷ್ಟು ವಿಶಾಲವಾದಂತ ಉಜ್ನಿ ಬೆಟ್ಟ, ಉಜ್ನಿ ಫಾರೆಸ್ಟ್, ಉಜ್ನಿ ಸ್ಟೇಟ್ ಫಾರೆಸ್ಟ್ ಸೇರಿರುವಂತದ್ದು ಇದು ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಉಜ್ನಿ ಫಾರೆಸ್ಟ್ ಅಲ್ಲಿ ಇದೀವಿ. ಬೆನ್ಕಿನಮಡಗು ಸರ್ವೆ ನಂಬರು, ಬೆನ್ಕಿನಮಡಗು ಗ್ರಾಮ ಮತ್ತೆ ಸೂಲ್ಕುಂಟೆ ಗ್ರಾಮಕ್ಕೆ ಸೇರಿದಂತ ಉಜ್ನಿ ಫಾರೆಸ್ಟ್ ಅಲ್ಲಿ ಇದೀವಿ. ಸುತ್ತೂ ನೋಡ್ಬೋದು ದಟ್ಟವಾದಂತಹ ಅರಣ್ಯ ಪ್ರದೇಶ ಇದು. ಇದ್ರ ಮಧ್ಯೆ ಯಾಕೆ ಇವತ್ತು ನಾವು ಬಂದು ನಿಲ್ತಿದ್ದೀವಿ ಅಂದ್ರೆ, ಇದು ಒಂದು ಶಿಲಾಯುಗ ಸಂಸ್ಕೃತಿಯ ಒಂದು ನೆಲೆ ಆಗಿತ್ತು. ಸಮಾಧಿ ನೆಲೆನೂ ಹೌದು, ವಸತಿ ನೆಲೆನೂ ಹೌದು. ಅದನ್ನ ಇವತ್ತು ನಿಮ್ಗೆ ಪರಿಚಯ ಮಾಡ್ಕೊಡೋ ಉದ್ದೇಶದಿಂದ ಇಲ್ಲಿಗೆ ನಾವು ಇವತ್ತು ಪ್ರಯಾಣನ ಬೆಳೆಸಿದ್ದೀವಿ. ಇಲ್ಲಿ ನಮಗೆ ಒಟ್ಟು 3 ಬಗೆಯ ಸಮಾಧಿಗಳನ್ನ ನಾವು ಪ್ರಧಾನವಾಗಿ ಇಲ್ಲಿ ನಮಗೆ ಕಾಣಸಿಗುತ್ತೆ. ಮೊದಲನೇದಾಗಿ ಒಂದು ನಿಲುವುಗಲ್ಲು ಸಮಾಧಿ, ಇನ್ನೊಂದು ಶಿಲಾವೃತ ಸಮಾಧಿ, ಇನ್ನೊಂದು ಕಲ್ಲುಗುಪ್ಪೆ ರಾಶಿ ಸಮಾಧಿ. 3 ಬಗೆಯ ಬೃಹತ್ ಶಿಲಾಯುಗ ಸಂಸ್ಕೃತಿಗೆ ಸೇರಿದಂತ ಸಮಾಧಿಗಳು ಸಿಗುತ್ತೆ. ಅಂತಹ ಒಂದು ಸಮಾಧಿ ಪೈಕಿ ಒಂದೇ ಒಂದು ನಿಲುವುಗಲ್ಲು ಈ ನೆಲೆಯಲ್ಲಿ ಉಳ್ಕೊಂಡಿದೆ. ಅದು ಇಲ್ಲಿದೆ ನೋಡಿ, ನೀವು ನೋಡ್ಬೋದು. ಇದು ಒಂದು ನಿಲುವುಗಲ್ಲು ಈ ನೆಲೆಯಲ್ಲಿ ಉಳ್ಕೊಂಡಿರುವಂತದ್ದು ನೋಡಿ. ಸುಮಾರು 8 ಅಡಿ ಇದೆ ಅನ್ಸುತ್ತೆ ಇದು ಎತ್ತರ. ಇದು ಬೆಂಡಾಗಿದೆ, ಇಳಿಜಾರಾಗಿದೆ ಇದು ನೋಡಿ. ಏಕೈಕ ನಿಲುವುಗಲ್ಲು ಸಮಾಧಿ ಇಲ್ಲಿ ಉಳ್ಕೊಂಡಿರೋಂಥ. ಸುಮಾರು ಇಲ್ಲಿ ಒಟ್ಟು ನಮಗೆ ಗುರುತು ಮಾಡಿರೋ ಲೆಕ್ಕಕ್ಕೆ 100ಕ್ಕಿಂತ ಹೆಚ್ಚು ಸಮಾಧಿ ನೆಲೆಗಳು ಪತ್ತೆಯಾಗಿದ್ದಾವೆ. ಅವುಗಳಲ್ಲಿ ಒಂದೇ ಒಂದು ಸಿಕ್ಕಿರುವಂತದ್ದು ನಿಲುವುಗಲ್ಲು. ಇದು ನೋಡಿ, ಇದ್ರ ಮೇಲೆ ಇದೆ, ಯಾವ ತರ ಇದೆ ಇದು ಶೇಪು, ವಾಲಿರುವಂತದ್ದು. ಹಿಂದೆಗಡೆ ಎಲ್ಲ ನಿಧಿಗಳ್ರೆಲ್ಲ ಅಗದಾಕಿದ್ದಾರೆ ನಿಧಿಗೋಸ್ಕರ. ನೋಡಿ, ಇದು ಕಲ್ಲು ಮೇಲೆಲ್ಲ ನೋಡಿ, ಕಲ್ಲು ಎಲ್ಲ ಬೆಳ್ಕೊಂಡಿದೆ, ಸುಮಾರು ವರ್ಷಗಳಿಂದ ಬೆಳ್ಕೊಂಡು ಹಳದಿ ಬಣ್ಣಕ್ಕೆ ತಿರುಗಿದೆ ಕಲ್ಲು. ನೋಡಿ, ಇದ್ರ ಮೇಲೆಲ್ಲ ಕಲ್ಲು ಗುಳಿಗಳು ಸಹ ಕಾಣುತ್ತೆ ನೋಡಿ ಇಲ್ಲಿ.
ಕಾಣಿಸ್ತಿದೆಯಾ ಇದು ಕಲ್ಲುಗುಳಿಗಳು ಇಲ್ಲಿದೆ ನೋಡಿ. ಇಲ್ಲೊಂದಿದೆ ಕಲ್ಲುಗುಳಿಗಳು ಕೂಡ ನಿಮ್ಗೆ ಸಿಗುತ್ತೆ. ಇಲ್ಲಿದೆ ನೋಡಿ, ಕಲ್ಲುಗುಳಿನೂ ಸಿಗುತ್ತೆ, ಮಾರ್ಕ್ಸ್ ಇದೆಲ್ಲ ಲೈನಿಗೆ ಇದೆ ಇದ್ರ ಮೇಲೆ. ಇಲ್ಲೊಂದಿದೆ, ಇಲ್ಲಿದೆ, ಇಲ್ಲಿದೆ, ಅಲ್ಲೊಂದಿದೆ, ಲೈನಿಗಿದೆ ನೋಡಿ ಕಲ್ಲು. ಅಂದ್ರೆ ಇತಿಹಾಸ ಪೂರ್ವ ಕಾಲದ ಒಂದು ನಿಲುವುಗಲ್ಲು ಸಮಾಧಿ. ಹಾಗೆ ಬಂದ್ರೆ ನಿಮ್ಗೆ ಇಲ್ಲಿ ಸುಮಾರು 100 ಸಮಾಧಿಗಳಿದಾವೆ. ಎಲ್ಲಾ ಸಮಾಧಿಗಳನ್ನು ನಿಧಿಗಳ್ರು ಅಗದು ಹಾಳು ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ಒಂದು ಕೂಡ ಉಳಿಸಕ್ ಬಿಟ್ಟಿಲ್ಲ ಅವ್ರು, ಒಂದು ಕೂಡ ಬಿಟ್ಟಿಲ್ಲ. ರಾತ್ರಿ ಬಂದು ಎಲ್ಲಾ ಸಮಾಧಿಗಳನ್ನು ಅಗದು ಹಾಳು ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತೇಗೌಡ ಅಂತ. ಎಲ್ಲಿರೋ ಯಾವ ಊರು ನಿಮ್ದು? ಸಾಧಿತ ಪಕ್ಕದ ಬೆಂಕಿನ ಮಡುಗು ಅಂತ. ಬೆಂಕಿನ ಮಡುಗುನಾ ನಿಮ್ದು? ಹೇಳಿ, ಇದೆಲ್ಲ ಏನು? ಇದನ್ನೆಲ್ಲ ಪಾಂಡವ್ರ ದಿನ್ನೆ ಅಂತ ಕರೀತಾರೆ. ಇಲ್ಲಿ ರಾತ್ರಿ ಹೊತ್ತು ಇದೇನೋ ನಿಧಿ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಬಂದೆಲ್ಲ ಅಗದು ಆ ಗುಂಡಿಗಳು ಅದೆಲ್ಲ ಇದ್ ಮಾಡಿ, ಆ ಕಲ್ಲುಗಳು ಇರ್ತಾವಲ್ಲ, ಆ ಕಲ್ಲುಗಳನ್ನೆಲ್ಲ ಅಗದ್ಬಿಟ್ಟು ರಾತ್ರಿ ಹೊತ್ತು ಏನೋ ನಿಧಿ ಸಿಗ್ತೈತೆ ಅಂತ ಬಂದೆಲ್ಲ ಹುಡುಕಿ ಹೋಗ್ತಾ ಇರ್ತಾರೆ. ಇಲ್ಲ, ಎಷ್ಟೊಂದು ಆಗದಾಕಿರಲ್ಲ, ಯಾವ್ದು ಖಾಲಿನೇ ಬಿಟ್ಟಿಲ್ಲ. ಎಲ್ಲ ಸಹ ಇದು ಒಂದು 10 ರಾತ್ರಿ ಹೊತ್ತು ಬರ್ತಾರೆ. ಒಂದ್ 7-8 ಜನ ಗುಂಪು ಕಟ್ಕೊಂಡು ಬಂದ್ಬಿಟ್ಟು ಅಗದ್ಬಿಟ್ಟು ಏನೋ ಸಿಗ್ತೈತೆ ಅಂತ ಬಂದತ್ತೆ. ಇದುವರೆಗೂ ಏನು ಅಂತ ಆಗಿಲ್ಲ, ಸುಮ್ನೆ ಅಗಿತಾರೆ, ಹೋಗ್ತಾ ಇರ್ತಾರೆ ಎಲ್ಲಾನು. ಎಲ್ಲಾ ಗುಂಡಿನೂ ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲಾ ಗುಂಡಿಗಳು ಆಗಿದ್ದಾರೆ. ರಾತ್ರಿ ಹೊತ್ತು ಹೆಂಗ್ ಬರ್ತಾರ ಅವ್ರು? ಅದೇ ಸರ್, ಟಾರ್ಚ್ಗಳು ಹಾಕೊಂಡು ಅದು ಈಗ ಅಕ್ಕಪಕ್ಕ ದೂರ ಯಾರ ಸಪೋರ್ಟ್ ಕರ್ಕೊಂಡು ಬಂದು ಸ್ಥಳೀಕರು ಇದು ಸಪೋರ್ಟ್ ಇಲ್ದಲೆ ಏಕಾಏಕಿ ಬರಕ ಆಚಾರ್ಯ ಯಾರು ಗೊತ್ತಿರೋ ಸ್ಥಳೀಕರು ಇದ್ರಿಂದಾನೇ ಬರೋದು. ಮತ್ ನೀವು ಅವಾಗ ಅಡ್ಡ ಹಿಡಿಬೇಕಲ್ಲ ಅವ್ರನ್ನೆಲ್ಲ. ನಮ್ಗೇನ್ ಗೊತ್ತಿರುತ್ತೆ, ರಾತ್ರಿ 10 ಗಂಟೆ 11 ಗಂಟೆ ಎಲ್ಲ ಬರ್ತಾರೆ. ಬಂದ್ಬಿಟ್ಟು ಅವ್ರು ಬೇರೆ ಕಡೆಯಿಂದ ಕಾರ್ಗಳಾಗ ಬಂದ್ಬಿಟ್ಟು ಎಲ್ಲ ಊರುಗಳಾಗ ನಿಲ್ಸ್ಬಿಡ್ತಾರೆ. ಅಲ್ಲಿಂದ ಊರುಗಳಾಗ ಬಂದ್ಬಿಟ್ಟು ಇದೆಲ್ಲ ಈ ಕೆಲಸ ಮಾಡೋತಾರೆ. ಯಾರು ರೈಟ್ ಹ್ಯಾಂಡ್ ಆಗಿ ಸಿಕ್ಕಾಕೋ ಯಾರು ಗೊತ್ತಾಗಿಲ್ಲ. ಯಾರು ಅವಾಗ ಒಂದ್ಸಾರಿ ಸಿಗಾಕೊಂಡೇನೋ ಕಂಪ್ಲೇಂಟ್ಗಳೆಲ್ಲ ಆಗಿದ್ವಂತ. ಆವಾಗ್ಲಿಂದ ಸ್ವಲ್ಪ ಕಮ್ಮಿ ಆಗವೆ. ಈ ನಡುವೆ ನೋಡಿ ಎಲ್ಲ ಒಂದ್ ತಿಂಗಳಿಂದ ಈಚೆಗೆ ಯಾರೋ ಆಗಿದವ್ರ ಒಂದ್ 2-3 ಅದೇ ಸರ್, ನಿಧಿ ಸಿಕ್ಕೈತೆ ಏನೋ. ಅವಾಗ ಹಿಂದ್ಗಡೆ ಯಾರೋ ಪಾಂಡವರು ವಾಸ ಮಾಡ್ತಿದ್ರ ಅಂತ ಏನೋ ನಿಧಿಗಳು ಇಕ್ಕಿರ್ತಾರೆ ಅಂತ ಹೇಳ್ಬಿಟ್ಟು ನಿಧಿ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಒಗಿತಾ ಇರ್ತಾರೆ ನೋಡಿ. ನಿಧಿಗಳ್ರ ಹಾವಳಿಗೆ ತುತ್ತಾಗಿರೋಂತ ಇನ್ನೊಂದು ಸಮಾಧಿ ಇದು ನೋಡಿ, ಎಷ್ಟು ಆಳಕ್ಕೆ ಅಗದಿದ್ದಾರೆ. ನಾನು ಅದ್ರ ಟೊಪ್ಪಿ ಕಲ್ಲು ಅಥವಾ ಕ್ಯಾಪ್ ಸ್ಟೋನ್ ಅಂತೀವಿ, ಇದನ್ನ ಕ್ಯಾಪ್ ಸ್ಟೋನ್ ಮೇಲೆ ಕೂತಿದ್ದೀನಿ ನೋಡಿ. ಎಷ್ಟು ಮಂದವಾಗಿದೆ ಕಲ್ಲು ಇದು. ಒಂದು ಗೇಣ್ಗಿಂತ ದಪ್ಪ ಇದೆ, ಒಂದು ಹೆಚ್ಚು ಕಡಿಮೆ 1 ಅಡಿ ದಪ್ಪ ಇರುವಂತ ಕಲ್ಲು ಇದು. ಅಗಲ ನೋಡಿ 8 ಅಡಿ ಅಗಲ ಇದೆ, 10 ಅಡಿ ಉದ್ದ ಇದೆ ಕಲ್ಲು ಇದು. ಕ್ಯಾಪ್ ಸ್ಟೋನ್ ಟೊಪಿ ಕಲ್ಲು ಅಂದ್ರೆ ಆ ಸಮಾಧಿ ಮೇಲ್ಗಡೆ ಮುಚ್ಚಿರೋಂತ ಮೋಲ್ಡ್ ಏನಿದೆ ಆ ಕಲ್ಲಿದು. ಅದ್ರ ಕೆಳಗಡೆ ಎಲ್ಲ ನಿಧಿಗಳ್ರು ಅಗ್ದಿರೋಂಥದ್ದು ನೋಡಿ. ನಿಮ್ಗೆ ಕಾಣಿಸುತ್ತೆ ಎಷ್ಟು ಆಳಕ್ಕೆ ಅಗದಿದ್ದಾರೆ ಒಳಗಡಿಕೆ. ನಿಮ್ಗೆ ಅಲ್ಲ ಅಗದಿರೋವಾಗ ಆಗಿನ ಮಡಿಕೆಗಳು ಕುಡಿಕೆಗಳನ್ನೆಲ್ಲ ಒಡೆದಾಕಿರೋಂಥ ಮಡಿಕೆ ಚೂರುಗಳು ಎಲ್ಲ ಕಾಣಿಸ್ತಿದೆ, ಪಳಿಯುಳಿಕೆಗಳೆಲ್ಲ ನೋಡಿ ಅದ್ರ ಒಳಗಡೆ. ಸುಮಾರು ಒಳಗಡೆ ಆಳ ಇದೆ, ತುಂಬಾ ಆಳ ಇದೆ ನೋಡಿ. 6 ಅಡಿ 8 ಅಡಿ ಹತ್ರ ಅಗದಿದ್ದಾರೆ ಒಳಗಡಿಕೆ. ಅವ್ರಿಗೆ ಏನ್ ಸಿಕ್ತಾ ಗೊತ್ತಿಲ್ಲ, ಬಟ್ ಒಂದು ಇತಿಹಾಸದ ಒಂದು ಪಾಳಿಯುಳಿಕೆನ ಸರ್ವನಾಶ ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ಇದ್ರ ಪಕ್ಕದಲ್ಲಿ ನೋಡಿ, ಇದ್ರ ಟೊಪ್ಪಿ ಕಲ್ಲು ನೋಡಿ ಎಷ್ಟು 10 ಅಡಿ ಉದ್ದ ಇದೆ. ಇದು ಟೊಪ್ಪಿ ಕಲ್ಲು ನೋಡಿ ಎಷ್ಟಾಗಲ ಇದೆ ನೋಡಿ, 10 ಅಡಿಗಿಂತ ಜಾಸ್ತಿ ಇದೆ ಇದು. ನೋಡಿ ಯಾವ ತರ ಕಟ್ ಮಾಡಿದ್ದಾರೆ ಇದನ್ನ ನೋಡಿ. ನಿಧಿಗಳ್ರು ಬಹುಶಃ ಕಟಿಂಗ್ ಮಿಷಿನ್ ತಂದೆ ಮಾಡಿದ್ದಾರೆ. ಇದು ಸಿಳ್ಸಿರೋದಲ್ಲ ಇದು ನೋಡಿ. ಏನು ಯಾವ ತರ ಕಟ್ ಮಾಡಿದ್ದಾರೆ ನೋಡಿ. ಇದ್ರ ಟೊಪ್ಪಿ ಕಲ್ಲು 2 ಅಡಿ ದಪ್ಪ ಇದೆ, 1.5-2 ಅಡಿ ದಪ್ಪ ಇದೆ ಇದು ನೋಡಿ. ಎಷ್ಟು ದಪ್ಪ ಇದೆ ಕಾಣಿಸ್ತಿದ್ಯಾ ನಿಮ್ಗೆ? ಕಾಣಿಸ್ತಿದ್ಯಾ ಎಷ್ಟು ದಪ್ಪ ಇದೆ ನೋಡಿ. ಟೊಪ್ಪಿ ಕಲ್ಲು ಇದು. ಇದ್ರನ್ನು ಕೂಡ ಕಟ್ ಮಾಡಿದ್ದಾರೆ ಇದು ನೋಡಿ. ಯಾಕೆ ಕಟ್ ಮಾಡಿದ್ದಾರೆ? ಕೇಕ್ ತರನೇ ಕಟ್ ಮಾಡಿರೋಂಥದ್ದು. ಕಟ್ ಮಾಡಿ ಸೈಡ್ಗೆ ಹಾಕಿದ್ದಾರೆ. ಟೊಪ್ಪಿ ಕಲ್ಲು ಸರ್ವನಾಶ ಆಗಿದೆ. ಇದು ನೋಡಿ ಎಷ್ಟು ದೊಡ್ಡದಾದಂತ ಟೊಪ್ಪಿ ಕಲ್ಲು. ಇದ್ರ ಕೆಳಗಡೆ ಕೋಣೆ ಇರುತ್ತೆ. ಇದನ್ನ ಅವ್ರಿಗೆ ಅಗ್ದಿಲ್ಲ ಸರಿಯಾಗಿ, ಮೇಲ್ಗಡೆ ಅಗದು ನಾಶ ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ಇದು ನೋಡಿ ಈ ಕಲ್ಲು ನೋಡಿ ಎಷ್ಟಾಗಲ ಇದೆ. ಈಗ ಬನ್ನಿ ನೋಡಿ, ಅಲ್ಲಿಂದ ನಿಮ್ಗೆ ಈ ತುದಿಯಿಂದ ನೋಡಿ ಎಲ್ಲಿವರೆಗೂ ಇದೆ ಅದು. ಟೊಪ್ಪಿ ಕಲ್ಲು ಇಲ್ಲಿವರೆಗೂ ಇರೋಂಥದ್ದು. ಹಾಗೆ ತೋರಿಸಿ, ಅಲ್ಲಿ ನೋಡಿ, ಅಲ್ಲೊಂದು ಸ್ವಲ್ಪ ಹಾಗೆ ತೋರಿಸಿ. ಹಾಗೆ ಬನ್ನಿ, ಇಲ್ಲೊಂದಿದೆ. ಹಾಗೆ ಬನ್ನಿ,
ಇದು ಕೂಡ ನಿಧಿಗಡ್ರ ಹಾವಳಿಗೆ ಬಲಿಯಾಗಿರುವಂತದ್ದೇ ಒಂದು ಇನ್ನೊಂದು ಸಮಾಧಿ. ಒಟ್ಟಾರೆ ಇಲ್ಲಿ ಯಾವ ಸಮಾಧಿನೂ ಅವರು ಮೂಲ ಸ್ಥಿತಿ ಒಳಗೆ ಉಳಿಸಿಲ್ಲ, ಎಲ್ಲಾನು ಅಗದು ಬಿಸಾಡಿರುವಂತದ್ದನ್ನೇ ನಾವು ನೋಡ್ತೀವಿ. ಹೀಗೆ ಬನ್ನಿ ನೋಡಿ. ಇದು ಆಕ್ಚುಲಿ ಸಮಾಧಿ ಅಲ್ಲ, ಮೇಲ್ಗಡೆ ಹುಟ್ಟು ಬಂಡೆ ಇದೆ ಯಾವ್ದೋ, ಅದು ಟೊಪಿಕಲ್ ಇರಬಹುದು ಅಂತ ಅಗದು ಬಿಟ್ಟಿದ್ದಾರೆ. ಬಟ್ ಇಲ್ಲೇನು ಸಮಾಧಿ ಅಲ್ಲ ಇದು. ನೋಡಿ ಅಗ್ದಿರೋಂಥದ್ದು ನೋಡಿ, ಬಂಡೆ ಹುಟ್ಟು ಬಂಡೆ ಅದು, ಅದ್ರ ಕೆಳಗಡೆ ಅಗ್ದಿದ್ದಾರೆ. ಆದ್ರೆ ಇದು ಯಾವುದೇ ಸಮಾಧಿ ಅಲ್ಲ. ಒಟ್ಟಾರೆ ಅವ್ರು ನಿಧಿಗೋಸ್ಕರ ಅಗ್ದಿರೋದು ಗೊತ್ತಾಗ್ತಿದೆ ನೋಡಿ. ರೀಸೆಂಟ್ ಆಗಿ ಅಗ್ದಿರೋಂಥದ್ದು ಇದೆಲ್ಲ, ಮಣ್ಣೆಲ್ಲ ಹಸಿಯಾಗಿದೆ ಇನ್ನು ನೋಡಿ. ಅಗ್ದಿರೋಂಥದ್ದು ಹೇಗೆ ಇದ್ ಮಾಡಿದಾರೆ ಇಲ್ಲೆಲ್ಲ ನೋಡಿ ಒಂದ್ ಕಡೆ. ಬನ್ನಿ ಹಾಗೆ ಇಲ್ಲೂ ಒಂದಿದೆ, ಬನ್ನಿ ಹಾಗೆ. ಎಲ್ಲ ಪಕ್ಕದಲ್ಲೇ ಇದೆ, 4-5 ಅಡಿ ಅಂತರದಲ್ಲೇ ಇರೋಂಥದ್ದು, ಇಲ್ಲ ಒಂದು 10-12 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇರೋಂಥದ್ದು ನೋಡಿ. ಬನ್ನಿ ಇನ್ನೊಂದು ಅಗ್ದಿರೋಂಥ ಸಮಾಧಿನ ತೋರಿಸ್ತೀನಿ ನೋಡಿ. ಇದು ಇತ್ತೀಚೆಗೆ ಅಗ್ದಿರೋಂಥದ್ದು, ವಾರ 10 ದಿವಸದಿಂದ ಅಗ್ದಿರಬಹುದಾದಂತ ಒಂದು ಸಮಾಧಿ ನೋಡಿ. ಮಣ್ಣೆಲ್ಲ ಹಸಿಯಾಗಿದೆ. ಹೀಗೆ ಬನ್ನಿ ನೋಡಿ. ಇದು ಟೊಪಿಕಲ್ ಮೇಲೆ ನಿಲ್ತಿದ್ದೀನಿ, ಕೆಳಗಡೆ ನೋಡಿ ಅಗ್ದಿರೋಂಥದ್ದು. ಒಳಗಡೆ ಸುಮಾರು 6-8 ಅಡಿ ಅಗ್ದಿದ್ದಾರೆ ಆಳನ. ಅಗ್ದಿರೋಂಥದ್ದು ನೋಡ್ಬೋದು. ಬೃಹತ್ ಶಿಲಾಯುಗ ಕಾಲದ ಸಮಾಧಿ ನೋಡಿ. ಇಲ್ಲಿ ನೋಡಿ ನಿಮ್ಗೆಲ್ಲ ಮಡಕೆ ಚೂರುಗಳೆಲ್ಲ ಕಾಣಿಸ್ತಾ ಇದೆ, ಬಿಸಾಡಿರೋಂಥದ್ದು ನೋಡಿ. ಆಗಿನ ಕಾಲದ ಅವ್ರು ಅಗ್ದಿರೋ ಮಣ್ಣಿಂದ ಈಚೆ ಬಂದಿರೋಂಥ ಮಡಕೆಗಳು ನೋಡಿ. ಒಳಗಡೆ ಕಪ್ಪು, ಹೊರಗಡೆ ಕೆಂಪು, ಕರಿಗೆಂಪು ಮಡಕೆ ಚೂರುಗಳು. ಇದು ಸೈಜ್ ನೋಡಿ, ದಪ್ಪ ಮಂದ ಗೊತ್ತಾಗುತ್ತೆ ಆಗಿನ ಕಾಲದ್ದು. ಇದು ನೋಡಿ ಕಂಠ, ಒಂದು ಮಡಕೆ ಚೂರಿನ ಕಂಠ, ಚಿಕ್ಕ ಮಡಕೆ ಇದು. ಇದು ಯಾವ್ದೋ ಗುಡಾಣ ತರ ಇದೆ, ದೊಡ್ಡ ಮಡಕೆ ಇದು. ಇನ್ನೊಂದು ಪೀಸು ಇಲ್ಲಿದೆ ನೋಡಿ. ಇವೆಲ್ಲ ನೋಡ್ಬೋದು. ಇದೆಲ್ಲ ದೊಡ್ಡ ಮಡಕೆ ಚೂರಿಂದ ಇದು ನೋಡಿ. ಇದು ಒಂದು ಕುಂಭ ಜಾಗದ ಮಡಕೆ ಇದು ಅನ್ಸುತ್ತೆ ನೋಡಿ. ದೊಡ್ಡದಾಗಿದೆ ಇದು. ಅದು ಹೊಟ್ಟೆ ಭಾಗದ ಪೀಸ್ ಇದು ನೋಡಿ. ಮಡಕೆ ಹೊಟ್ಟೆ ಭಾಗದ ಪೀಸು ಎಷ್ಟು ದಪ್ಪ ಇದೆ. ಒಂದ್ ಕಡೆ ಕಪ್ಪು, ಒಂದ್ ಕಡೆ ಕೆಂಪು, ಕರಿಗೆಂಪು ಮಡಕೆ ಚೂರುಗಳು. ಇದ್ರ ಒಳಗಡೆ ಸಿಕ್ಕಿರೋಂಥದ್ದೇ ಅವ್ರು ಅಗ್ದಿರೋ ಮಣ್ಣಿಂದ ಹೊರಗಡೆ ಹಾಕಿರೋಂಥ ಇದೆಲ್ಲ ಪೀಸ್ ಇದೆ ನೋಡಿ. ಇದೊಂದು ಅಗದು ಬಿಸಾಡಿ ರೀಸೆಂಟ್ ಆಗಿ ಇತ್ತೀಚೆಗೆ ಯಾರೋ ಅಗದಿರೋ ಅಂಥದ್ದು. ಬನ್ನಿ ಹಾಗೆ ಇನ್ನೊಂದು ನೆಲೆನ ನೋಡಿಸ್ತೀನಿ. ಇಲ್ಲೂ ಇದಾವೆ ಇನ್ನೊಂದು ಬಗೆಯ ಸಮಾಧಿ ಸಿಗುತ್ತೆ, ಅದು ಕಲ್ಗುಪ್ಪೆ ಸಮಾಧಿ ಅಂತೀವಿ ನೋಡಿ. ಬನ್ನಿ ಹೀಗೆ ಬನ್ನಿ ನೋಡಿ. ನಿಮ್ಗೆ ಗೊತ್ತಿರ್ಬೋದು, ಸಮಾಧಿಯ ಗುರುತಿಗೆ, ಸಮಾಧಿ ಮೇಲೆ ಅಂದ್ರೆ ಆ ಕೋಣೆಯ ಮೇಲ್ಗಡೆ ಗುರುತಿಗೋಸ್ಕರ ಕಲ್ಲು ಗುಪ್ಪೆನ ರಾಶಿ ಹಾಕೋರು. ಅದನ್ನೇ ನಾವು ಕಲ್ಗುಪ್ಪೆ ಸಮಾಧಿ ಅಂತ ಕರಿತಿದ್ವಿ ನೋಡಿ. ಇವೆಲ್ಲ ಕಲ್ಗುಪ್ಪೆ, ಇವೆಲ್ಲ ಕಲ್ಲು ರಾಶಿ ಹಾಕಿರೋಂಥದ್ದು. ಇವೆಲ್ಲ ಆಗಿನ ಕಾಲದ ಕಲ್ಲುಗಳೇ, ಇವೆಲ್ಲ ಅವಾಗ ರಾಶಿ ಹಾಕಿರೋಂಥದ್ದು ನೋಡಿ. ಇದೆಲ್ಲ ನೀವು ನೋಡಿ, ರಾಶಿ ನೋಡ್ಬೋದು. ಇದು ಎಲ್ಲ ಬೆಣಚು ಕಲ್ಲಿದೆ. ಬನ್ನಿ ಹೀಗೆ ಬನ್ನಿ, ಗೊತ್ತಾಗುತ್ತೆ ನೋಡಿ. ಬೆಣಚು ಕಲ್ಲುಗಳು ರಾಶಿ ಹಾಕಿರೋಂಥದ್ದು. ಇದೆಲ್ಲ ಇದಿದೆ ನೋಡಿ, ಬೆಣಚು ಕಲ್ಲು ಅಲ್ಲೊಂದಿದೆ. ಇದೆಲ್ಲ ಕಲ್ಗುಪ್ಪೆ ಸಮಾಧಿ. ಇದ್ರ ಕೆಳಗಡೆ ನೀವು ಒಂದು ಕೋಣೆ ಇರುತ್ತೆ, ಅವ್ರದ್ದು ಸಮಾಧಿ ಕೋಣೆ ಇದ್ರ ಕೆಳಗಡೆ ಇರುತ್ತೆ. ಗುರುತಿಗೋಸ್ಕರ ಮೇಲ್ಗಡೆ ಕಲ್ಗುಪ್ಪೆ ರಾಶಿ ಹಾಕಿರೋದನ್ನ ನಾವು ನೋಡ್ತೀವಿ. ಇದು ಒಂದು ಬಗೆಯ ಸಮಾಧಿ. ಇದು ಒಂದು ಕಲ್ಗುಪ್ಪೆ ಸಮಾಧಿ ನೋಡಿ. ಇದು ಕಲ್ಗುಪ್ಪೆಗಳು ನಿಮ್ಗೆ ಕಾಣಿಸ್ತಾ ಇದೆ, ಕಲ್ಲಿನ ರಾಶಿಗಳು. ಆ ಕಲ್ಲಿನ ರಾಶಿ ಸಮಾಧಿ, ಅದು ಕೆಳಗಡೆ ಇರೋಂಥದ್ದು ಸಮಾಧಿ ಇವರು ಅಗ್ದಿರೋಂಥದ್ದು. ಅಂದ್ರೆ ಇದೊಂದು ಕಲ್ಗುಪ್ಪೆ ಸಮಾಧಿ ಕೆಳಗಡೆ ಇರೋಂಥದ್ದು ಒಂದು ನೋಡಿ. ಎಲ್ಲ ಅಗ್ದಾಕಿರೋಂಥದ್ದು. ಮಡಕೆ ಚೂರೆಲ್ಲ ಇಲ್ಲಿ ರಾಶಿ ಬಿದ್ದಿದೆ, ಅದು ಹೊರಗಡೆ ಇದ್ದಿದ್ದನ್ನೆಲ್ಲ ಅಗ್ಯವಾಗ ಈಗ ಹೊರಗಡೆ ಬಂದಿದೆ ಅದು. ಬನ್ನಿ ಹೀಗೆ ಬಂದ್ರೆ ಗೊತ್ತಾಗುತ್ತೆ. ಈ ಕಲ್ಗುಪ್ಪೆ ಸಮಾಧಿ ಪಕ್ಕದಲ್ಲೇ ಇನ್ನ ಒಂದು ಕಲ್ಗುಪ್ಪೆ ಸಮಾಧಿ ಕೂಡ ಇದೆ. ಬನ್ನಿ ಹಾಗೆ ಬಂದ್ರೆ ಇಲ್ಲೊಂದಿದೆ ನೋಡಿ. ಇದು ಕಲ್ಗುಪ್ಪೆ ಸಮಾಧಿ. ಇಲ್ಲೂ ನಿಮ್ಗೆ ಗೊತ್ತಾಗ್ತಿದೆ ಕಲ್ಗುಪ್ಪೆ ರಾಶಿ ನೋಡಿ. ಇದೊಂದು ಹಾಗೆ ಉಳ್ಕೊಂಡಿದೆ, ಇದನ್ನೇನು ಅಗದಿಲ್ಲ ಸದ್ಯಕ್ಕೆ, ಹಾಗೆ ಮೂಲ ಸ್ಥಿತಿ ಒಳಗೆ ಇದೆ. ಇದು ಒಂದು ಸಮಾಧಿ, ಕಲ್ಗುಪ್ಪೆ ಸಮಾಧಿ. ಈಗ ಬಂದ್ರೆ ಇದ್ರ ಪಕ್ಕದಲ್ಲೇ ಇನ್ನೊಂದು, ಇದು ಕೂಡ ಅಗದು ಹಾಳು ಮಾಡಿರೋಂಥದ್ದೇನೆ ನೋಡಿ. ಏನು ಅವಶೇಷನೇ ಉಳಿಸಿಲ್ಲ ಇದ್ರದ್ದು, ಪೂರ್ತಿಯಾಗಿ ಅಗದಾಕಿದ್ದಾರೆ ನೋಡಿ. ಗುಂಡಿ ತೋಡಿ ಹಾಕಿದ್ದಾರೆ. ಇದ್ರ ಪಕ್ಕದಲ್ಲೇ ಇನ್ನೊಂದು, ಎಲ್ಲ ಒಂದು 10 ಅಡಿ ಒಳಗಡೆ ಇರೋಂಥ ಇನ್ನೊಂದು, ಇದೊಂದು ಟೊಪ್ಪಿ ಕಲ್ಲು ನೋಡಿ. ಟೊಪ್ಪಿ ಕಲ್ಲು ನೋಡಿ ಎಷ್ಟು ಅಗಲ ಇದೆ, 8 ಅಡಿ ಅಗಲ ಉದ್ದಗಲ ಇರೋಂಥದ್ದು ಒಂದು ಟೊಪ್ಪಿ ಕಲ್ಲು ಇದು. ಹೀಗೆ ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ. ನಾನು ಈಗ ಬರ್ತೀನಿ ನೋಡಿ. ಕಲ್ಗುಪ್ಪೆ ಸಮಾಧಿನೇ, ಕಲ್ಗುಪ್ಪೆ ಕೆಳಗಡೆ ಇರೋಂಥ ಸಮಾಧಿ ಇದು ನೋಡಿ. ಇದು ಕೂಡ ಅಗದಾಕಿರುವಂತದ್ದು ಎಲ್ಲ. ಅದು ಟೊಪ್ಪಿ ಕಲ್ಲು, ಅದು ದೊಡ್ಡ ಟೊಪ್ಪಿ ಕಲ್ಲು.
ಬನ್ನಿ, ಇಲ್ಲೊಂದು ಕಲ್ಗುಪ್ಪೆ ಸಮಾಧಿ. ಇದು ನೋಡಿ ಕಲ್ ರಾಶಿಗಳು ನಿಮ್ಗೆ ಕಾಣಿಸ್ತಾ ಇದೆ. ಹೀಗೆ ಬಂದ್ರೆ ಇದು ಅಗದು ನಾಶ ಮಾಡಿರೋಂಥದ್ದು. ಬನ್ನಿ, ಇದು ಪೂರ್ತಿಯಾಗಿ ನಿಮ್ಗೆ ತೊಟ್ಟಿ ಕಾಣಿಸುತ್ತೆ. ನೀವು 4 ಕಡೆನೂ ಕಲ್ಲಿನ ತೊಟ್ಟಿನ ನೋಡಬಹುದು. ನೋಡಿ, ಅದು ಟೋಪಿ ಕಲ್ಲೇ 1.5 ಅಡಿ ದಪ್ಪ ಆಗಿರೋಂಥದ್ದು. ನೋಡಿ, ಇದು ಕಲ್ಲು 4 ಕಡೆ ಕಾಣಿಸ್ತಿ ತೊಟ್ಟಿ ತರ ಇದೆ ಅದು. ಒಳಗಡೆ ಕೋಣೆ 10 ಅಡಿ ಉದ್ದ ಇರೋಂಥದ್ದು, 4 ಅಡಿ ಅಗಲ ಇರೋಂಥ ಕೋಣೆ ಇದು. ನೋಡಿ, ಅದು ಮಂದ ನೋಡಿ ಎಷ್ಟಪ್ಪ ಇದೆ. ಟೊಪ್ಪಿ ಕಲ್ಲು 1.5 ಅಡಿ ಇದೆ. ಆ ಕಡೆ ತುದಿ ನೋಡಿ 2 ಅಡಿನೇ ಬರ್ತದ್ದು, ಈ ಕಡೆ 2 ಅಡಿ ಬರುತ್ತೆ. ಈ ಕಲ್ಲು ನೋಡಿ, ಇದು ಒಂದು 1/2 ಅಡಿ ದಪ್ಪನಾದಂತಹ ಕಲ್ಲು ಹೊರಗಡೆ ಕಟ್ಟಿರೋಂಥದ್ದು. ಇದ್ರೂ ಕೂಡ ಅಗದು ನಾಶ ಮಾಡಿರೋಂಥದ್ದು. ಇಲ್ಲೊಂದಷ್ಟು ಮಡಕೆ ಪೀಸ್ಗಳೆಲ್ಲ ಬಿದ್ದಿದಾವೆ ಹೊರಗಡೆ. ಈ ಮಡಕೆ ನೋಡಿ, ಇದು ಕರಿಗೆಂಪು ಮಡಕೆ. ಇಲ್ಲಿ ಒಂದು ವಿಶೇಷವಾದ ಒಂದು ಇದು ಸಿಗ್ತಿದೆ, ಗ್ರಾಫಿಟಿ ಮಾರ್ಕ್ಸ್ ನ ನಾವು ನೋಡ್ತಾ ಇದೀವಿ. ಅಂದ್ರೆ ಗೀರು, ಮಡಕೆ ಮೇಲೆ ಗೀರನ್ನ ನೋಡ್ತಾ ಇದೀವಿ. ನೋಡಿ, ಇದು ಗ್ರಾಫಿಟಿ ಮಾರ್ಕ್ ಅಂತ ಕೂಗ್ತೀವಿ ನಾವು ಇದನ್ನ. ಇದು ಮಡಕೆ ಮೇಲೆ ವಿನ್ಯಾಸಕ್ಕೋಸ್ಕರ 2 ಸರಳ ರೇಖೆಗಳು, 3 ಸರಳ ರೇಖೆಗಳನ್ನ ಎಳ್ಕೊಂಡಿರುವಂತದನ್ನ ನಾವು ನೋಡ್ತೀವಿ. ಗೀರುಗಳು ನೋಡಿ. ಇದು ಈ ಮಡಕೆ ಚೂರುಗಳು, ಈ ಸಮಾಧಿ ಎಲ್ಲ ಇದು ನೋಡಿ, ನಿಮ್ಗೆ ಮಡಕೆ ಚೂರುಗಳು ಎಲ್ಲ ಬಿಸಾಡಿರೋದು. ಇವುಗಳ ಕಾಲಮಾನ ಅಂದಾಜು ಮಾಡಿ ಹೇಳೋದಾದ್ರೆ 8 ರಿಂದ 10 ಸಾವಿರ ವರ್ಷಗಳಷ್ಟು ಆಗಿರಬಹುದಾದಂತ ಒಂದು ಅಂದಾಜು ಇತಿಹಾಸಕಾರರು ಅಭಿಪ್ರಾಯ ಪಡುವಂಥದ್ದು. ಇದು ನಾವು ಈ ಸಮಾಧಿ ಅಗದಿರೋ ಸಮಾಧಿ ಹಿಂದ್ಗಡೆ ನೋಡಿ, ನಾನು ಹಿಂದ್ಗಡೆ ಇರುವಂತದ್ದೇ ಉಜ್ನಿ ಬೆಟ್ಟ. ನೋಡಿ ಎಷ್ಟು ವಿಶಾಲವಾದಂತ ಉಜ್ನಿ ಬೆಟ್ಟ, ಉಜ್ನಿ ಫಾರೆಸ್ಟ್, ಉಜ್ನಿ ಸ್ಟೇಟ್ ಫಾರೆಸ್ಟ್ ಸೇರಿರುವಂತದ್ದು ಇದು. ನೋಡಿ, ಉಜ್ನಿ ಬೆಟ್ಟದ ಸಾಲು ನೋಡಿ ಹಾಗೆ ಹೊರಟೋಗಿದೆ ಇದು. ದಟ್ಟವಾದ ಅರಣ್ಯ, ಇದು ದಟ್ಟವಾಗಿರುವಂತ ಅರಣ್ಯ. ಬನ್ನಿ, ಹಾಗೆ ಬನ್ನಿ, ಇನ್ನೊಂದಷ್ಟು ಇಲ್ಲಿ ಸಮಾಧಿಗಳಿದಾವೆ. ಇಲ್ಲಿ ಒಂದು ನೋಡಿ, ಇದು ಒಂದು ಶಿಲಾವೃತ ಸಮಾಧಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ನೋಡಿ, ಇದು ಶಿಲಾವೃತ, ಸ್ಟೋನ್ ಸರ್ಕಲ್ ಅಂತ ಕೂಗ್ತೀವಿ ನಾವು. ಇದು ಇಲ್ಲಿ ನೋಡಿ, ಹೀಗೆ ನೋಡ್ಕೊಂಡ್ ಬನ್ನಿ. ಇದು ಒಂದು ಶಿಲಾವೃತ ಸಮಾಧಿ. ಆ ಸಮಾಧಿ ಮಧ್ಯದಲ್ಲಿ ಇದ್ದೀನಿ ನಾನು. ಸ್ಟೋನ್ ಸರ್ಕಲ್ ನೋಡಿ, ಗೊತ್ತಾಗುತ್ತದೆ. ಹಾಗೆ ಬಂದ್ರೆ ನಿಮ್ಗೆ ಇದು ಒಂದು ಫುಲ್ ಸರ್ಕಲ್, ಶಿಲಾವೃತ ಸಮಾಧಿ. ಅಂದ್ರೆ ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಒಂದು ಶಿಲಾವೃತ ಸಮಾಧಿ, ಕಲ್ಗುಪ್ಪೆ ಸಮಾಧಿ, ನಿಲುವುಗಲ್ಲು ಸಮಾಧಿ. ಇಲ್ಲಿ ಈ ರೀತಿಯ 3 ರೀತಿಯ ಸಮಾಧಿಗಳು ನಮ್ಗೆ ಈವರೆಗೆ ಲಭ್ಯ ಆಗಿರುವಂತದ್ದು. ಇದು ಒಂದು ಶಿಲಾವೃತ ಸಮಾಧಿ ನೋಡಿ. ಹಾಗೆ ಬಂದ್ರೆ ಇಲ್ಲೊಂದು ಅಗದಾಕಿರುವಂತದ್ದನ್ನ ನಾವು ನೋಡ್ತೀವಿ. ಇದು ಒಂದಿದೆ, ಇದು ಅಗದಾಕಿ ನಾಶ ಮಾಡಿರುವಂಥದ್ದೇನೆ ನೋಡಿ. ಟೊಪ್ಪಿ ಕಲ್ಲು ಎಲ್ಲ ಒಡೆದು 4-6 ಚೂರು ಆಗಿರೋಂಥದ್ದು ನೋಡಿ. ಕ್ಯಾಪ್ ಸ್ಟೋನ್ ಹೊಡೆದಾಕಿದ್ದಾರೆ. ಅಂದ್ರೆ ಸಮಾಧಿಯ ಮೇಲ್ಗಡೆ ಮುಚ್ಚಳ ಕಲ್ಲು ಅಂತೀವಿ ನಾವು, ಟೊಪ್ಪಿ ಕಲ್ಲು ಅಂತೀವಿ. ಅದನ್ನ ಹೊಡೆದು ಬಿಸಾಕಿರೋಂಥದ್ದು ನೋಡಿ. ಈಗ ನೋಡಿದ್ರಲ್ಲ ನೀವು, ಇಷ್ಟೂ ಸಮಾಧಿಗಳನ್ನ ಅಗದು ನಾಶ ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ಬೃಹತ್ ಶಿಲಾಯುಗ ಸಂಸ್ಕೃತಿ ಕಾಲಕ್ಕೆ ಸೇರಿದಂಥ ಸಮಾಧಿಗಳಲ್ಲಿ ಯಾವುದೇ ರೀತಿಯ ನಿಧಿ ಆಗಲಿ, ಚಿನ್ನದ ನಿಕ್ಷೇಪ ಆಗಲಿ ಅಥವಾ ಆಭರಣಗಳಾಗಲಿ ನಿಮಗೆ ಸಿಗಲ್ಲ. ಹೇಳ್ತೀನಿ ಯಾಕೆ ಅಂದರೆ, ಆ ಮನುಷ್ಯನಿಗೆ ಮಣ್ಣು ಮತ್ತು ಕಬ್ಬಣ ಬಿಟ್ಟು ಇನ್ಯಾವುದೇ ಲೋಹದ ಪರಿಚಯ ಇರಲಿಲ್ಲ. ಅವನು ಎಲ್ಲಿಂದ ನಿಮಗೆ ಚಿನ್ನ ಇಡೋಕ್ಕೆ ಸಾಧ್ಯ ಹೇಳಿ? ಯಾಕೆ ಅಗಿತೀರ? ಅಗಿಯಕ್ಕೆ ಹೋಗಬೇಡಿ. ಇವೆಲ್ಲ ನಮ್ಮ ಪೂರ್ವಿಕರ ಸಮಾಧಿಗಳು. ಇವುಗಳನ್ನ ಉಳಿಸ್ಕೊಬೇಕಂಥದ್ದು ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಭಾರತೀಯ ಪುರಾತತ್ವ ಇಲಾಖೆಯ ಒಂದು ಆದ್ಯ ಕರ್ತವ್ಯ. ಮತ್ತು ಸಾರ್ವಜನಿಕರು ನಾವು ಕೂಡ ಇವನ್ನ ಉಳಿಸ್ಕೊಬೇಕು. ನಮ್ಮ ಪೂರ್ವಜರ ಸಮಾಧಿಗಳು ಉಳ್ಕೊಂಡಿರೋ ಹಳೆ ಕೆಲವು ಇತಿಹಾಸದ ಪಳೆಯುಳಿಕೆಗಳು, ಇವುಗಳನ್ನ ಉಳಿಸ್ಕೊಳ್ಳೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ಯಾವುದೇ ಸಮಾಧಿಗಳನ್ನ ಅಗಿಯಕ್ಕೆ ಹೋಗಬೇಡಿ. ಸ್ಥಳೀಯರು ಅಂಥವ್ರನ್ನ ಪ್ರೋತ್ಸಾಹಿಸ್ಬೇಡಿ. ಸ್ಥಳೀಯರು ಗೊತ್ತಾಗುತ್ತೆ, ನೀವು ಯಾರೋ ಆಚೆ ಕಡೆಯಿಂದ ಏಕಾಏಕಿ ಬಂದು ಇವೆಲ್ಲ ಅಗಿಯಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯರ ಬೆಂಬಲ ಇದ್ದಾಗ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಸ್ಥಳೀಯರು ಇಂಥವಕ್ಕೆಲ್ಲ ಪ್ರೋತ್ಸಾಹ ಆಗಲಿ ಬೆಂಬಲ ಆಗಲಿ ಕೊಡ್ಕೂಡ್ದು. ಯಾಕಂದರೆ ಇವೆಲ್ಲ ನಮ್ಮ ಪೂರ್ವಜರ ಒಂದು ಸಮಾಧಿ ನೆಲೆಗಳು. ಇವುಗಳನ್ನೆಲ್ಲ ಉಳಿಸ್ಕೊಬೇಕು. ಇವೆಲ್ಲ ನಮ್ಮ ಹಿಂದಿನವರ ಚರಿತ್ರೆ ಹೇಳೋವಂಥವು. ಇವನ್ನ ನಾವು ನಾಶ ಮಾಡಿದ್ರೆ ಮುಂದಿನವ್ರಿಗೆ ಏನು ತೋರಿಸ್ತೀರ ನೀವು? ಹಾಗಾಗಿ ಇವುಗಳನ್ನೆಲ್ಲ ನಾವು ಉಳಿಸ್ಕೊಬೇಕಾದಂಥ ಅಗತ್ಯ ಇದೆ. ಉಳಿಸ್ಕೊಳ್ಳಿ, ಯಾವುದು ಅಗಿಯಕ್ಕೆ ಹೋಗಬೇಡಿ. ಈ ಸೂಲ್ಕುಂಟೆ ನೆಲೆಯ ಒಳಗಡೆ ಒಟ್ಟು 150ಕ್ಕೂ ಹೆಚ್ಚು ಸಮಾಧಿಗಳಿದ್ದಾವೆ. ಶಿಲಾವೃತ ಸಮಾಧಿಗಳು, ನಿಲುವುಗಲ್ಲು ಸಮಾಧಿಗಳು, ಕಲ್ಗುಪ್ಪೆ ಸಮಾಧಿಗಳು ಒಂದು 20-30 ಸಮಾಧಿಗಳು ಇವತ್ತಿಗೂ ಮೂಲ ಸ್ಥಿತಿಯಲ್ಲಿ ಸುರಕ್ಷಿತವಾಗಿದ್ದಾವೆ. ಉಳಿದ 70% ಸಮಾಧಿಗಳನ್ನ ನಿಧಿಗಳರು
ಅಗದು ಹಾಳು ಮಾಡಿರೋವಂಥದ್ದನ್ನು ನಾವು ನೋಡ್ತೀವಿ. ಈ ಮೂಲಕ ಸಾರ್ವಜನಿಕರಿಗೆ ಒಂದು ಹೇಳೋದು ಏನಪ್ಪ ಅಂತಂದರೆ, ಯಾವುದೇ ಸಮಾಧಿಗಳನ್ನ ಅಗೆಯಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಯಾವುದೇ ರೀತಿಯ ನಿಧಿ ಆಗಲಿ ಚಿನ್ನದ ನಿಕ್ಷೇಪ ಆಗಲಿ ಏನೂ ಇಟ್ಟಿರಲ್ಲ. ನೀವೇನು ಹಳ್ಳಿ ಜನ ನಂಬ್ಕೊಂಡಿರೋ ಇದೇನೋ ಪಾಂಡವರು ಗುಡಿಗಳು, ಪಾಂಡವರು ವಾಸವಾಗಿದ್ದಂತಹ ನೆಲೆಗಳು, ಮನೆಗಳು, ಅವರು ಏನೋ ಮುಚ್ಚಿಟ್ಟಿರ್ತಾರೆ ಚಿನ್ನ, ಅದೆಲ್ಲ ಸಿಕ್ಕಿಬಿಡುತ್ತೆ ಅಂತ ಆಗಿದ್ರೆ ಏನು ಸಿಗಲ್ಲ. ಬನ್ನಿ ಹಾಗೆ ಬನ್ನಿ, ಇಲ್ಲೂ ಒಂದು ಅಗದಾಕಿರೋ ಸಮಾಧಿನ ನೋಡಿ. ಇದು ಕಲ್ಲು ಪೂರ್ತಿಯಾಗಿ ಕಾಣಿಸುತ್ತೆ ನಿಮಗೆ. ಬನ್ನಿ ಹಾಗೆ ನೋಡಿ, ಟೊಪ್ಪಿ ಕಲ್ಲು. ಇದು ಕಲ್ಲು ನೋಡಿ ಹೇಗಿದೆ. ಇದು ಅಗಲನೇ ಏನು ನೋಡಿ, ಅದ್ರ ನೆಲ ಹಾಸನ್ನು ಕೂಡ ಅಗದು ಅದ್ರ ಕೆಳಗಡೆನೂ ಅಗದಾಕಿರೋವಂಥದ್ದನ್ನ ನೋಡ್ತೀವಿ ನಾವು. ನೋಡಿ, ಇದು 6 ಅಡಿ ಉದ್ದ ಇದೆ. 6 ಸಿಗುತ್ತೆ ಅನಿಸುತ್ತೆ. 6 ಅಡಿ ಉದ್ದ ಇದೆ. ಇದು ನೋಡಿ, ಇದು ಒಂದು ಸಮಾಧಿ. ಇದ್ರೂ ಕೂಡ ಅಗದಾಕಿ ಹೊರಗಡೆ ಹಾಕಿರೋವಂಥದ್ದನ್ನ ನಾವು ನೋಡ್ತೀವಿ. ನೆಲ ಹಾಸನವನ್ನು ಕೆಳಗಡೆ ಕಲ್ಲು ಅಗದಾಕಿದ್ದಾರೆ. ಹಳೆಯ ಕಲ್ಲು, ಆಗಿನ ಕಾಲದ್ದೇ ಕಲ್ಲು ನೋಡಿ. ಇದು ಹಳೆ ಆವಾಗಿಂದ ಶಿಲಾಯುಗ ಕಾಲದ್ದೇ ಕಲ್ಲು ಅನ್ಸುತ್ತೆ ನೋಡಿ. ಎಷ್ಟು ಸೌದಿದೆ ಅದು, ಯಾವ ರೀತಿಯಾಗಿ ಅದು ರೇಖೆಗಳೆಲ್ಲ ಬಿದ್ದಿದೆ, ಸೌದಿರೋಂಥದ್ದನ್ನು ನೋಡ್ಬೋದು ನೀವು. ಅದ್ರ ಮೇಲೆ ಮಾರ್ಕ್ ಆಗಿರೋಂಥದ್ದು ಅದೆಲ್ಲ ಹಳೆ ಕಲ್ಲು ಅನ್ನೋದನ್ನ ಸೂಚನೆ ಗೊತ್ತಾಗುತ್ತೆ ನಿಮಗೆ. ಇಲ್ಲೂ ಇದೆ ನೋಡಿ, ಇನ್ನೊಂದು ಕಲ್ಲು ಇದೆ.